ಸರ್, ಇನ್ನೇನು ಎಲೆಕ್ಷನ್ ಹತ್ರ ಬರ್ತಿದೆ, ನಿಮ್ಮ ಓಟು ಯಾರಿಗೆ? ಮೇಡಮ್, ಕಾಂಗ್ರೆಸ್ ಪಕ್ಷಕ್ಕೆ. ಯಾಕೆ ಕಾಂಗ್ರೆಸ್ ಪಕ್ಷ ಸರ್? ಈಗಾಗಲೇ ನಮ್ಮ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನ ಯೋಜನೆ ತಂದಿದ್ದಾರೆ. ಅದು ಪ್ರತಿಯೊಬ್ಬ ಕಡು ಬಡವರಿಗೆ ತಲುಪಿದೆ. ಮತ್ತು ನಾವು ನೋಡಿದಾಗೆ ಕಂಡಾಗೆ ಕಾಂಗ್ರೆಸ್ ಪಕ್ಷ ಹಿಂದುಳಿದವ್ರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಮತ್ತು ದೀನದಲಿತರಿಗೆ ಅನುಕೂಲಕರವಾಗಿರೋಂಥ ಪಕ್ಷ, ಭಾರತ ದೇಶಕ್ಕೆ ಬೇಕಾಗಿರೋಂಥ ಪಕ್ಷ. ಸರ್, ಮೋದಿನ ಇಡೀ ದೇಶದ ಜನ ಒಪ್ಕೊಂಡಿದ್ದಾರೆ, ಅಂದರೆ ಸೂಪರ್ ಪ್ರಧಾನಿ ಅಂತ ಹೇಳ್ತಿದ್ದಾರೆ. ಅವ್ರು ಯಾಕೆ ಬೇಡ ಅಂತ? ಮೋದಿ ನಾಯಕತ್ವನೂ ಚೆನ್ನಾಗಿದೆ, ನಾವೇನು ಮೋದಿ ನಾಯಕತ್ವ ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಈಗಿರೋಂಥ ಬೆಲೆ ಏರಿಕೆ ಆಗಿರ್ಬೋದು, ಮತ್ತು ಬಡವ್ರಿಗೆ ಆಗ್ತಾ ಇರೋಂಥ ಕಷ್ಟಗಳಾಗಿರ್ಬೋದು, ಮತ್ತು ಎರಡನೇ ವಿಷಯ ಬಂದಾಗ ನಮ್ಮ ಸಂವಿಧಾನ ವಿಚಾರಕ್ಕೆ ಕೈಯಾಕಿದಾಗ ನಾವೆಲ್ಲ ದೀನದಲಿತರು ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಲವು ನೀಡ್ತಾ ಇದ್ದೀವಿ. ಓಕೆ, ಹಾಗಾದರೆ ನೀವು ರಾಜೀವ್ ಗೌಡಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರಾ ಸರ್? ನಮ್ಮ ಭಾಗದಲ್ಲಿ ನಾವು ನೋಡ್ತಾ ಇರೋದು ಇವತ್ತಿಗೆ ನಮ್ಮ 40 ವರ್ಷ. ನಾವು ಒಂದು 5 MP ಚುನಾವಣೆಗಳು ನೋಡಿದ್ದೀವಿ. ಅದರಲ್ಲಿ ನಮಗೆ ಸದಾನಂದ ಗೌಡರಾಗಿರ್ಬೋದು, ಯಾರಾಗಿರ್ಬೋದು, ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿಲ್ಲ. ಇವತ್ತು ವಿದ್ಯಾರ್ಥಿಗಳಾಗಿರಲಿ ಮತ್ತು ಇವತ್ತೇನು ನಾವು ಆಲೋಚನೆ ಮಾಡ್ತಾಯಿದ್ದೀವಿ ಅಂದರೆ ಯುವಕರಾಗಿರ್ಬೋದು, ಬಡವರಾಗಿರ್ಬೋದು, ದೀನದಲಿತರು ಎಲ್ಲರೂ ಈಗ ಎಚ್ಚೆತ್ಕೊಳ್ತಾ ಇದ್ದಾರೆ. ನಮ್ಮ ರಾಜ್ಯನ, ನಮ್ಮ ದೇಶನ ನಾವು ಯಾವ ರೀತಿ ಕಾಪಾಡ್ಕೊಳ್ಬೇಕನ್ನೋ ನಿಟ್ಟಿನಲ್ಲಿ ಮತ್ತು ವಿದ್ಯಾವಂತರು ಬೇಕು ನಮ್ಮ ದೇಶಕ್ಕೆ. ಈಗ ಹಿನ್ನೆಲೆಯಲ್ಲಿ ರಾಜಕೀಯದಲ್ಲಿ ಬಹುತೇಕ ವಿದ್ಯಾವಂತರು ಬಂದಿದ್ದಾರೆ, ಆದರೆ ಇವರು ಹೈ ಕ್ವಾಲಿಫೈಡು ಮತ್ತು ಹೀಗೆ ಹಲವಾರು ದೇಶಕ್ಕೆ ಸೇವೆ ನೀಡೋರಂಥ ವ್ಯಕ್ತಿ. ಮುಂಬರುವ ದಿನಗಳಲ್ಲಿ ನಮ್ಮ ಕ್ಷೇತ್ರದಿಂದ ಹೋದರೆ, ಕೇಂದ್ರದಲ್ಲಿದ್ದರೆ ನಮ್ಮ ಕ್ಷೇತ್ರಕ್ಕೆ ಭಾಳ ಅನುಕೂಲ ಆಗುತ್ತೆ ಅಂತೇಳಿ ಎಲ್ಲರೂ ನಾವು ಆಯ್ಕೆ ಮಾಡ್ತಾ ಇದ್ದೀವಿ. ಸರ್, BJP ಅವರಿಗೆ ಮೈತ್ರಿ ಅಂದರೆ JDS ಸಪೋರ್ಟ್ ಮಾಡ್ತಿದೆ, ಇದ್ರ ಬಗ್ಗೆ ಹೇಳೋದಾದರೆ? ನಮ್ಮ ಮೈತ್ರಿ ಇರ್ಬೋದು, ಮತ್ತೊಂದಿರ್ಬೋದು, ಪಕ್ಷನ ಯಾರಾಗಲಿ ಒಂದೇ ಆಯ್ಕೆ ಮಾಡ್ತಾರೆ ಮೇಡಮ್. ಒಬ್ಬರು ಬಲ ನೋಡ್ತಾರೆ ಹೊರತು ನಾವೆಲ್ಲ ಇಬ್ಬರು ಬಲ ಯಾರೋ 2 ಕೈಯಿಂದ ಚಪ್ಪಾಳೆ ತಟ್ಟೋ ಸಾಧ್ಯ, ಶಬ್ದ ಬರುತ್ತೆ, ಆದರೆ ಒಂದು ಚಿಟಿಕೆ ಹೊಡೆಯೋದು ಒಂದು ಭಯಂಕರವಾಗಿರುತ್ತಲ್ಲ ಮೇಡಮ್. ಅದೇ ರೀತಿ ನಾವು ರಾಜೀವ್ಗೌಡನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದಲ್ಲದೆ ಕುಮಾರಸ್ವಾಮಿ ಬಂದು ಒಂದು ಹೆಣ್ಣುಮಕ್ಳ ಬಗ್ಗೆ, ಅಂದರೆ ಇವರೇನು ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ, ಆ ಯೋಜನೆಯಿಂದ ಹೆಣ್ಮಕ್ಳು ದಾರಿ ತಪ್ತಾರೆ ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟಿದ್ರು. ಆ ಹೇಳಿಕೆನ ನೀವು ಸಮರ್ಥಿಸ್ಕೊಳ್ತೀರಾ, ಖಂಡಿಸ್ತೀರಾ ಸರ್? ನಾವು ನಿಜವಾಗ್ಲೂ ಖಂಡಿಸ್ತೀವಿ. ಯಾಕಂದರೆ ನಮ್ಮ ಮನೇಲಿ ನಮ್ಮ ತಾಯಿಗೂ ಸಿಗ್ತಾಯಿದೆ, ನಮ್ಮ ಅಕ್ಕ ತಂಗಿರಿಗೂ ಸಿಗ್ತಾಯಿದೆ. ಅವ್ರು ಯಾವುದೇ ಆಗಲಿ ದುರ್ಬಳಕೆ ಮಾಡ್ತಾಯಿಲ್ಲ. ಮತ್ತು ನನ್ನ ಹೆಂಡತಿಗೆ ಸಮೇತ ಸಿಗ್ತಾಯಿದೆ. ಹಾಗೆ ನಾನು ಕೊಡಿಸಿರೋ ಒಡವೆಗಿಂತ ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನು ಬಂದಿದೆ ಅದನ್ನು ಕೂಡಿಟ್ಕೊಂಡು ಒಂದು ಸಣ್ಣ ಪುಟ್ಟ ಒಡವೆ ತಗೊಂಡಿದ್ದಾಳೆ. ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಾದ್ರೆ ಅದೇ ರೀತಿ ಸುಮಾರು ಜನ ಹೆಣ್ಮಕ್ಳು ಸಹಿತ ಮಾಡಿರ್ತಾರೆ ಮೇಡಮ್. ಸರ್, ಎಲೆಕ್ಷನ್ ಹತ್ರ ಬರ್ತಿದೆ, ನಿಮ್ಮ ಓಟು ಯಾರಿಗೆ? ನಮ್ಮ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ. ಓಕೆ, ಯಾಕೆ ರಾಹುಲ್ ಗಾಂಧಿ? ರಾಹುಲ್ ಗಾಂಧಿ ಅಂದರೆ ಕಾಂಗ್ರೆಸ್ ಬಂದರೆ ನಮ್ಗೆ ಒಳ್ಳೆಯದು. ಮೋದಿ ಬಂದು ಬಡವ್ರಿಗೆ ಏನು ಮಾಡಲ್ಲ, ಬರೀ ಸಾಹುಕಾರಿಗೆ ಮಾಡ್ತಾರೆ. ಬಡವ್ರು ಏನಾಗೋದು, ಎಲ್ಲ ಸತ್ತೋಗ್ಬೇಕಾ? ಕೊರೋನಾ ಬಂದಷ್ಟು ಜನ ತೀರೋದ್ರು, ಯಾರಿಗೇನು ಮಾಡಿದ್ರು? ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಧಾನಿ ಯಾರಂತ ಹೇಳಿ ಅವ್ರು ಇನ್ನೂ ಕೂಡ ಡಿಸೈಡ್ ಮಾಡಿಲ್ಲ. ರಾಹುಲ್ ಗಾಂಧಿನ ಖರ್ಗೆನ ಯಾರೇ ಬರಲಿ ಕಾಂಗ್ರೆಸ್ ಬರಲಿ. ಇಲ್ಲಿ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ, ಕ್ಯಾಂಡಿಡೇಟ್ ಪಕ್ಷ ಮುಖ್ಯ. ಯಾಕಂದ್ರೆ ಅವ್ರು ಬಂದರೆ ಎಲ್ಲರೂ ಚೆನ್ನಾಗಿರ್ತಾರೆ. ಬಡವ್ರ ಪಕ್ಷ ಅದು. ಆ ಕಾಲದಿಂದ ಸೋನಿಯಾ ಗಾಂಧಿಯಿಂದ ಹಿಡಿದು ಇವರು ಇಂದಿರಾ ಗಾಂಧಿಯಿಂದ ಹಿಡಿದು ಎಲ್ಲ ಒಳ್ಳೇದೇ ಮಾಡಿರೋದು, ಯಾರು ಕೆಟ್ಟದ್ದು ಮಾಡಿಲ್ಲ. ಇವ್ರು ಬಂದರೆ ಯಾರು ಜನಗಳಿಗೆ ಏನು ಮಾಡಿದ್ದಾರೆ? ಅವ್ರಿಗೆ ನಡೆಯೋಗೋ ಬರಲ್ಲ, ಇನ್ನೂ ಬರಲ್ಲ. ಅವರು ಬಂದು ಹೆಂಗೆ ಕಾಪಾಡ್ತಾರೆ ಹೇಳಿ? BJP ಅವರು ಏನು ಕಾಪಾಡೋಕ್ಕಾಗಲ್ಲ. ಅವ್ರನ್ನ ಸೈಲೆಂಟಾಗಿ ಬಂದು ಮನೇಲಿ ಇರೋಕೆ ಇಲ್ಲಿ ಕಾಂಗ್ರೆಸ್ ಬಂದು ಎಲ್ಲ ಆಗತ್ತೆ. ಕಾಂಗ್ರೆಸ್ ಬಂದರೆ ಅವ್ರಿಗೂ ಒಳ್ಳೇದು ಮಾಡ್ತಾರಂತೆ ನಾನು ಅಷ್ಟೇ ಹೇಳೋದು. ಕಾಂಗ್ರೆಸ್ ಬರಬೇಕು, ಬಡವರೆಲ್ಲ ಚೆನ್ನಾಗಿರ್ಬೇಕು. ಕೊರೋನಾ ಆವಾಗ ₹1 ಯಾರಿಗೂ ಕೊಟ್ಟಿಲ್ಲ, ಏನೋ ಒಂದು ಊಟಾಗಿ ಯಾರಿಗೂ ಕೊಟ್ಟಿಲ್ಲ. 100% ಮಾಡ್ತಾರೆ. ಕಾಂಗ್ರೆಸ್ ಇದ್ದರೆ 100% ಮಾಡ್ತಾರೆ. ಗೊತ್ತಲ್ಲ, ಬಡವ್ರ ಪಕ್ಷ ಆ ಕಾಲದಿಂದ ಇದು ಸೈಟ್ಗಳು ಕೊಟ್ಟರು. ಇವತ್ತು ತನಕ ಎಲ್ಲ ಮಾಡಿರೋದು ಕಾಂಗ್ರೆಸ್. BJP ಏನೋ ಮಾಡಿದಾರಾ? ಒಂದೇ ಒಂದು ಹೇಳಿ ನೋಡೋಣ. ಒಂದೇ ಒಂದು BJP ಅವರು ಮಾಡಿಲ್ಲ. ಸುಮ್ಮನೆ ಅವ್ರ ಬಗ್ಗೆ ಹೇಳಿದ್ರೆ ನಮಗೇನು ನಾಚಿಕೆ ಆಗುತ್ತೆ. ಅವ್ರೇನು ದುಡ್ಡು ಮಾಡೋಕ್ಕೇನೋ ಬರ್ತಾಯಿದ್ರೆ ದುಡ್ಡು ಮಾಡ್ಕೊಂಡು ಹೋಗಲಿ. ನಮ್ಮ ಇಂಡಿಯಾನ ಬಿಟ್ಬಿಟ್ಟು ಸರ್, ಈ ಬಾರಿ ಉತ್ತರ ಕ್ಷೇತ್ರದಲ್ಲಿ ಶೋಭಾ ಮತ್ತು ರಾಜೀವ್ ಗಾಂಧಿ ಅವರಿಬ್ಬರದು ಸ್ಪರ್ಧೆ ಪೈಪೋಟಿನೇ ಇದೆ ಅಂತಲೇ ಹೇಳ್ಬೋದು. ಅವ್ರು ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಅಂತ? ಬರೋದು 100% ಬರೋದು. ನಾವು ಬರೆದು ಕೊಡ್ತೀವಿ. ಶೋಭಾ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಮೇಡಮ್, ಅವ್ರು ಫಸ್ಟು ತಮಿಳವರು ಬಾಂಬ್ ಬಿಕ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಬಗ್ಗೆ ಇನ್ನೂ ಹೇಳ್ಬೇಕಾ ನಾವು? ಹಿಂಗೆ ಆಗ್ಬಿಡ್ತಾರೆ ತಮಿಳವರು? ಸುಮ್ಮನೆ ಬಂದು ಅವರೇ ಹೇಳ್ಬಿಟ್ರೆ ಆಗ್ಬಿಡತ್ತಾ? ತಮಿಳವ್ರು ಬಾಂಬ್ ಬಿಕ್ಕವ್ರ? ಇವಾಗ ನಾರ್ತಿಂದ ಜನ ಬಂದು ಇಲ್ಲಿ ಬಾಳ್ತಾ ಇಲ್ಲ, ಅವ್ರಿಗೆಲ್ಲ ಹೇಳತ್ತಾನೆ. ಕರೆಕ್ಟ್ ತಾನೆ ಹೇಳ್ತಾರೆ. ಅದು ಫಸ್ಟ್ ಅವ್ರು ನೋಡ್ಕೊಳ್ಳೋಕೆ ಹೇಳಿ, ಆಮೇಲೆ ಬಂದು ಇಲ್ಲಿ ಉದ್ಧಾರ ಮಾಡೋಕ್ಕೆ ಹೇಳಿ. ಸರ್, ನಿಮ್ಮ ಓಟು ಯಾರಿಗೆ? ನಮ್ಮ ಓಟು ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಯಾಕಂದರೆ ನೆಹರೂರಿಂದ ಹಿಡಿದು ಇಂದಿರಾ ಗಾಂಧಿಯವ್ರಿಗೂ ಅವಾಗ ಗೋವು ಮತ್ತು ಹಸುಕರು ಅಂತಿತ್ತು. ಕಡೆಗೆ ಹಸುಕರು ಅಂತ ತೆಗೆದಾಕೆ ಕೈ ಮಾಡೋದು. ಆಗಿಂದ ಕೈ ಅಂದರೆ ಎಲ್ಲ ಕೆಲಸ ಮಾಡೋಕ್ಕೆ ಸಿದ್ಧ, ಅಂದರೆ ಒಳ್ಳೆ ಕೆಲಸಗಳಿದೆ. ಅದು ಆಶೀರ್ವಾದನೂ ಆಗ್ತೈತೆ, ಹಾಲು ಕೊಡ್ತೈತೆ. ಕೆಟ್ಟವ್ರನ್ನ ಹೊಡಿಯೋಕ್ಕೂ ಗೊತ್ತು. ಓಟ್ ಹಾಕೋದು ಮಾತ್ರ ನಮ್ಮ ಕಾಂಗ್ರೆಸ್ಗೆ.
ಒಂದು ಕಡೆ ಮೋದಿ ಗೆಲುವು, ಇನ್ನೊಂದು ಕಡೆ ಈ ಒಂದು ಗ್ಯಾರಂಟಿ ಅಸ್ತ್ರ, ಇವೆರಡೂ ನಡುವೆ ಯಾವುದು ಪೈಪೋಟಿ? ಪೈಪೋಟಿನಲ್ಲಿ ಅವರು ಅಂದರೆ ಪ್ರಣಾಳಿಕೆ ಮಾಡ್ತಾರೆ, ಜಾರಿಗೆ ತರೋದಿಲ್ಲ, ಆಶ್ವಾಸನೆ ಕೊಡೋದಷ್ಟೇ ಅಗತ್ಯ, ಮಿಕ್ಕಿದ್ದೇನಿಲ್ಲ. ಅಂತ ಯಾವ ಆಶ್ವಾಸನೆ ಇಲ್ಲಿವರೆಗೂ ಕಂಪ್ಲೀಟ್ ಆಗಿಲ್ಲ ಸರ್, ಪರಿಪೂರ್ಣ ಆಗಿಲ್ಲ. ಪರಿಪೂರ್ಣ ಅಂದರೆ ನೀವು ನಮ್ಗೆ ಗೊತ್ತಿದ್ದಂಗೆ ಅಲ್ಲಿ ಇದರಲ್ಲಾಗಿರ್ತೈತೆ, ಎಲ್ಲಿ ನಮ್ಮ ದೇಹಿನಲ್ಲಿ ಅವರು ಇದು ಮಾಡಿರ್ತಾರೆ. ಅಂದರೆ ಅವರು ಉತ್ತರ ಪ್ರದೇಶ ಮತ್ತೊಂದು ಆ ಕಡೆ ಆಗ್ತೈತೆ, ನಮ್ಮ ಈ ಕರ್ನಾಟಕದ ಜಾರಿನೇ ಆಗ್ತಾಯಿಲ್ಲ. ಇಲ್ಲಿರೋರೆಲ್ಲ ಒಳ್ಳೆ ಎಗ್ಗರೆ ಹೇಳ್ತಾರೆ, ಅವ್ರವ್ರು ಏನೇನು ಬೇಕೋ ಮಾಡ್ಕೊಂಡು ತಿಂತಾರೆ. ಬಿಜೆಪಿಗೆ JDS ಸಾಥ್ ಕೊಡ್ತಿದೆ ಸರ್ ಮೈತ್ರಿ ಪಕ್ಷವಾಗಿ. ಮೈತ್ರಿ ಪಕ್ಷ ಲಾಸ್ಟ್ ಟೈಮೇ ನೀವು ನೋಡಿ ಕಡೆ ಪಕ್ಷದಲ್ಲಿ ಯಡಿಯೂರಪ್ಪ ಪ್ಲಸ್ಸು ನಮ್ಮ HDK ಎಲ್ಲ ಸೇರಿ ಮಾಡಿದ್ರು. 5 ತಿಂಗಳಂದರೆ 2 ವರ್ಷ ಅವರು 2 ವರ್ಷ ಖಾಲಿ ಎತ್ಕೊಬಿಟ್ರು. 1 ವರ್ಷ 5 ವರ್ಷದ ಇದು ಮುಖ್ಯಮಂತ್ರಿ ಪದವಿ ಇರಬೇಕಾದ್ರೆ ಏನು 5 ಜನ ಮಂತ್ರಿಗಳಾಗಬೇಕಾ? ಅದೇ ನಮ್ಮ ಕಾಂಗ್ರೆಸ್ ಅವರಾದರೆ ಒಂದು ಸಲ ಸಿದ್ದರಾಮಯ್ಯನವ್ರು ಕುಂತಾಗ ಮುಗೀತು, 5 ವರ್ಷ ಕಂಪ್ಲೀಟ್ ಮಾಡಿದ್ರೆ ಸುಧಾರಣೆ ಮಾಡಿದೆ ಕರ್ನಾಟಕನ. ಎಲ್ಲ ಮಾಡಿದ್ರೆ ಅಂತ ಹೇಳೋಕ್ಕಾಗೋದು, ಕೆಲವೊಂದು ಸ್ಥಾಪನೆ ಮಾಡಿದೆ, ಶಂಕುಸ್ಥಾಪನೆ ಮತ್ತು ಆಸನೆ ಕೊಟ್ಟು ಅಡೆತಡೆ. ರಾಜೀವ್ ಗೌಡ ಅವರು ಇಲ್ಲಿ ವಿನ್ ಆದರೆ ಅವ್ರು ನಿಮ್ಮ ಕೈಗೆ ಸಿಗ್ತಾರೆ ಅಂತ ನಮ್ಮ ಭರವಸೆ ಇದೆಯಾ? ಇಲ್ಲೇ ಲೋಕಲ್ ಪಾರ್ಟಿ ಸಿಗ್ತಾರೆ, ಸ್ಥಳೀಯರಲ್ಲ, ಭೇಟಿ ಆಗಲೇಬೇಕು. ಈಗ ಅವ್ರು ಡೆಲ್ಲಿಯಲ್ಲಿ ಇದ್ರು ಇಲ್ಲೇ ಇರ್ತಾರೆ, ಅದಕ್ಕೊಂದು ಅಲ್ಲಲ್ಲೇ ಕೇಂದ್ರ ಕಚೇರಿಗಳು ಮತ್ತು ಹಳ್ಳಿದು ಅಲ್ಲೆಲ್ಲಿ ಸ್ಥಾಪನೆ ಮಾಡಿದ್ದಾರೆ ಕಚೇರಿಗಳು, ಅಲ್ಲಿ ಹೋಗ್ಬಿಟ್ಟು ನಾವು ಭೇಟಿ ಆಗಬೇಕು. ಆದರೆ ಅದೇನು ಕೆಲಸ ಇದೆ, ಅರ್ಜಿ ಕೊಟ್ಟರೆ ಆಟೋಮೆಟಿಕ್. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಹೆಸರು? ಎಂ ವೆಂಕಟೇಶಪ್ಪ ಅಂತ, BTS ರಿಟರ್ನ್. ಸರ್, ಶೋಭಾ ಕರಂದ್ಲಾಜೆ ಬಗ್ಗೆ ನಿಮ್ಮ ಅನಿಸಿಕೆ? ಅದು ಈಗ ಬರೋಣ ಜಾರಿಗೆ ಮಾತಿಗೆ. ಮೊನ್ನೆ ಮಂಗಳೂರಿಗೆ ಹೋದಾಗ ಅವರು ಹುಟ್ಟು ಬೆಳೆದಿದ್ದೆ ಮ್ಯಾಂಗ್ಳೂರ್ದವ್ರೆ, ಕೊಂಕಣಿಗೆ ಇರಲಿ, ಯಾವುದೋ ನಮ್ಗೆ ಬೇಕಾಗಿಲ್ಲ, ಹೊತ್ತು ಪಕ್ಷದಲ್ಲಿ ಗೇರಾವ್ ಮಾಡಿ ಹೌದ್ರಲ್ಲ, ಎಲ್ಲ TV ನಲ್ಲಿ ಸರ್ ಅಲ್ಲಿ ಬರೋಕ್ಕೆ ಕೊಡಲಿಲ್ಲ ಅವ್ರಿಗೆ, ಗೇರಾವ್ ಅದೇ ಗೋ ಬ್ಯಾಕ್ ಅಂತ ಗೇರಾವ್ ಮಾಡಿದ್ರು. ಮತ್ತು ಅಲ್ಲಿ ನಿಲ್ಲಕ್ಕೆ ಕೊಡಲಿಲ್ಲ, ಸೀಟು ಕೊಡಲಿಲ್ಲ. ಏನೋ ಯಡಿಯೂರಪ್ಪನ ಹಂಗೆ ಪ್ರೀತಿ ಸ್ವಲ್ಪ ಉತ್ತೇಜನ ಅದು ಕೊಡಬೇಕಾಗಿತ್ತು ಸೀಟ್ ಯಾರಿಗೆ. ಇಲ್ಲಿ ಮೊದಲು ಲಾಸ್ಟ್ ಟೈಮು CP ಮೋಹನ್ ಅವ್ರು ಕೊಡಬೇಕಾಗಿತ್ತು, ಹೌದ್ರಲ್ಲ, ಯಮನ್ ಕೊಡಲು ಎಲ್ಲರೂ ಅಲ್ಲಿ ಮುನ್ಸ್ಕೊಂಡವ್ರೆ. ಬಟ್ ಹೊರಗಡೆ ಬರ್ತಾಯಿಲ್ಲ, ಎಲೆಕ್ಷನ್ ಟೈಮ್ ಚುನಾವಣೆ ಅವ್ರನ್ನ ಹಿಡಿತದೆ. ಕೆಲವೊಂದು ತಡ್ಕೊಳ್ಳ ಈಶ್ವರಪ್ಪನಿಗೆ ಇಕ್ತಾನೆ ಬಾಂಬ, ಅವರವರೇ ಕಿತ್ಲಾಡ್ತಾರೆ. ಅವರು ಕೂಡ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದಾರೆ, ಮಾಡಿ ಚಾಲೆಂಜ್ ಮಾಡ್ತಾನೆ. ದಿನ ನಾವು ನ್ಯೂಸ್ ನೋಡ್ತಾನೆ ಇರ್ತೀವಿ. ಹೆಂಗೆ ಶಿವಮೊಗ್ಗದಲ್ಲಿ ನೆವರ್ ಬರೀ ಅದೇ ನೆವರ್. ಈಗ ಚಾಲೆಂಜ್ ಆಗಿ ನಮ್ಮ ಶಿವಣ್ಣನ ಅವರು ಶ್ರೀಮತಿ ಗೀತಾ ಶಿವರಾಜ್ ನಿಂತಿದ್ದಾರೆ, ಆದರೆ ಸ್ವಲ್ಪ ರಫ್ ಆ್ಯಂಡ್ ಟಫ್, ಆದರೆ ಗೆಲ್ತೈತೆ. ಲಾಸ್ಟ್ ಟೈಮ್ ಸೋತಿದ್ರು. ಅವರಿಬ್ಬರು ಲಟಾಪಟಿನಲ್ಲೇ BJP ಪ್ಲಸ್ಸು ಯಡಿಯೂರಪ್ಪಂದು ಗ್ಯಾರಂಟಿ ವಿನ್ ಆಗ್ತೈತೆ. ಮಧು ಬಂಗಾರಪ್ಪ ಸೌರಭ ಅಲ್ಲ, ಅವರು ಹುಟ್ಟು ಬೆಳೆದಿರೋಲ್ಲ, ಸ್ವಲ್ಪ ಎಲ್ಲ ಕಂಟ್ರೋಲ್ ಮಾಡಿ ಹಾಕ್ತಾರೆ. ಒಂದು ಸಲ ಚಾನ್ಸ್ ಕೊಡೋಣ ನಮ್ಮ ಗೀತಾ ಶಿವರಾಜ್ ಕುಮಾರ್ ಅವರು.